ಹಾಯ್ ನಮಸ್ಕಾರ. ಇವತ್ತಿನ ಬ್ಲಾಗ್ ನನಗೆ ತುಂಬಾ ಸ್ಪೆಷಲ್. ಯಾಕಂದರೆ ಇವತ್ತು ನಮ್ಮ ಚಿಲ್ಲು ಬೇಬಿಯ ಸೆಕೆಂಡ್ ಇಯರ್ ಬರ್ತ್ಡೇ ಆಗಿತ್ತು. ಹಾಗಾಗಿ ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ವೀರಾಂಜನೇಯ ಸ್ವಾಮಿಯ ದರ್ಶನ ಪಡೆದು ನಾವಲ್ಲಿಂದ ಹೊರಟಿದ್ದು ಸುಖಿ ರೆಸಾರ್ಟ್ಗೆ. ವೀಕೆಂಡ್ ಆಗಿದ್ದರಿಂದ ನಾವು ಒಂದು ವಾರ ಮುಂಚೆನೇ ಬೋರ್ಬೋ ಕಡೆಯಿಂದ ಬುಕ್ ಮಾಡಿಸ್ಕೊಂಡಿದ್ವಿ. ಸೊ ಎಂಟ್ರಾಗಿ ಅಲ್ಲಿಂದ ನಾವು ರಿಜಿಸ್ಟ್ರೇಷನ್ ಕೌಂಟರ್ಗೆ ಹೋಗಿ ವೆಲ್ಕಮ್ ಡ್ರಿಂಕ್ ಕೂಪನ್ನ ತೊಗೊಂಡು ಅಲ್ಲಿಂದ ವೆಲ್ಕಮ್ ಡ್ರಿಂಕ್ ಸ್ಟಾಲ್ಗೆ ಹೋಗ್ತಾ ಇದ್ದೀವಿ. ಶುಗರ್ ಕೇನ್ ಮತ್ತು ಲೈಮ್ ಜ್ಯೂಸ್ 2 ಆಪ್ಷನ್ಸ್ ಇತ್ತು. ವೆಲ್ಕಮ್ ಡ್ರಿಂಕ್ ಮುಗಿಸ್ಕೊಂಡು ನಾವು ರೂಮ್ ಬುಕ್ ಆಗಿತ್ತಲ್ಲ ಆ ಬ್ಲಾಕ್ ಕಡೆಗೆ ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ಕಾಣಿಸಿದ್ದು ಒಂದು ಸೂಪರ್ ಟ್ಯಾಲೆಂಟೆಡ್ ಸಿಂಗರ್. ಈ ಬಿಸಿಲಲ್ಲೂ ಎನರ್ಜಿ ಡ್ರಾಪ್ ಮಾಡಿಕೊಂಡೆ ಕಂಟಿನ್ಯೂಸ್ ಆಗಿ ಅದೇ ಜೋಶಲ್ಲಿ ತುಂಬಾ ಚೆನ್ನಾಗಿ ಹಾಡ್ತಾಯಿದ್ರು. ಹಾಗೆ ಇವತ್ತು ನಮ್ಮ ಜೊತೆ ಇನ್ನೂ 2 ಫ್ರೆಂಡ್ಸ್ ಫ್ಯಾಮಿಲಿ ಜಾಯ್ನ್ ಆಗಿದ್ರು. ಸೊ ಎಲ್ಲ ಸೇರಿಕೊಂಡು ಬ್ಲಾಕ್ ಕಡೆಗೆ ಹೋಗ್ತಾ ಇದ್ದೀವಿ. ಈ ಬ್ಲಾಗ್ ನೇಮ್ ಬಂದುಬಿಟ್ಟು ನಿರ್ವಾಣ ಅಂತ. ತುಂಬಾ ಚೆನ್ನಾಗಿತ್ತು. ಹಾಗೆ ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಆಗಿದೆ ಕೂಡ. ಮತ್ತು ಇದನ್ನು ತೊಟ್ಟಿ ಮನೆ ಕಾನ್ಸೆಪ್ಟಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮೇಲ್ಗಡೆ 2 ರೂಮ್ ಬುಕ್ ಆಗಿತ್ತು, ಕೆಳಗಡೆ 1 ರೂಮ್ ಬುಕ್ ಆಗಿತ್ತು. ನಾನು ರೂಮ್ ಡೀಟೇಲ್ಸ್ನ ಕಂಪ್ಲೀಟಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ನೋಡ್ಬೋದು. ಹಾಗೆ 2:30 ಆಗಿದ್ದರಿಂದ ನಾವು ಲಂಚ್ಗೆ ಹೋಗಬೇಕು ಅಂತೇಳಿ ಲಂಚ್ಗೆ ಹೋದ್ವಿ. ಬಿರಿಯಾನಿ ಅಂತೂ ಸಖತ್ತಾಗಿತ್ತು. ಬಿರಿಯಾನಿ ತಿಂತ ನನಗೆ ಬೇರೆ ಫುಡ್ ಬ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟು. ಹಾಗೆ ವೆಜಿಟೇರಿಯನ್ಸ್ಗೂ ತುಂಬಾ ಆಪ್ಷನ್ಸ್ ಇತ್ತು. ಹಾಗೆ ಆ್ಯಕ್ಟಿವಿಟೀಸ್ ಪ್ಲ್ಯಾನ್ ಮಾಡ್ತಾ ಇದ್ವಿ. ಆದರೆ ಆವತ್ತಿನ ಪ್ರಕೃತಿ ಪ್ಲ್ಯಾನೇ ಬೇರೆ ಆಗಿತ್ತು. ಫುಲ್ಲು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ಏನು ಆ್ಯಕ್ಟಿವಿಟೀಸ್ ಮಾಡೋಕ್ಕೂ ಆಗಿಲ್ಲ. ಆಮೇಲೆ ಮಳೆ ಸ್ವಲ್ಪ ಕಮ್ಮಿ ಆಗಿದ್ದರಿಂದ 4 o'clock ಅಷ್ಟೊತ್ತಿಗೆ ನಾವು ಅಲ್ಲೇ ಬರ್ಡ್ಸ್ ವರ್ಲ್ಡ್ ಅಂತ ಇದೆ, ಸೊ ಅಲ್ಲಿ ಹೋದ್ವಿ. ಅಲ್ಲಿ ಈಗ್ವಾನ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ಗಳು ಕೂಡ ಇತ್ತು. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಬೋರ್ಬೋ ಕಡೆಯಿಂದ ಬುಕ್ ಮಾಡಿಸ್ಕೊಂಡೆ ಅಂತೆ. ನಾನು ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೇನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ. ಹಾಗೆ ಮಳೆ ಸ್ವಲ್ಪ ನಿಂತಿದ್ದರಿಂದ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಹಾಗೆ ಇನ್ನೊಂದು ಫ್ಯಾಮಿಲಿ ನಮ್ಮ ಜೊತೆ ಯಾವ ಆ್ಯಕ್ಟಿವಿಟೀಸ್ಗೂ ಜಾಯ್ನ್ ಆಗಿರಲಿಲ್ಲ. ನಾವು ಅಂದ್ಕೊಂಡ್ವಿ ಟ್ರಾವೆಲ್ ಮಾಡಿ ಅವರಿಗೆ ಟಯರ್ಡ್ ಆಗಿದ್ದಾರೆ ಅದಕ್ಕೆ ಬರಲಿಲ್ಲ ಅಂತ. ಬಟ್ ಅವರು ರೂಮ್ನೆಲ್ಲ ಫುಲ್ಲು ಡೆಕೋರ್ ಮಾಡಿಬಿಟ್ಟು ನಮಗೆ ಸರ್ಪ್ರೈಸ್ ಕೊಟ್ಬಿಟ್ರು ಅವರು. ಸೊ ಸೆಕೆಂಡ್ ಇಯರ್ ಬರ್ಡೇ ತುಂಬ ಸಿಂಪಲ್ ಆಗಿರಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅವರಿಂದ ಅದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಆಗೋಗ್ಬಿಡ್ತು. ಕೇಕ್ ಕಟ್ಟಿಂಗ್ ಪಾರ್ಟಿ ಅಂತ ಹೇಳಿ ಆ ಈವ್ನಿಂಗ್ ಸ್ಪೆಂಡ್ ಆಯಿತು. ಸೊ 9:30 ಅಷ್ಟೊತ್ತಿಗೆ ಡಿನ್ನರ್ಗೆ ಹೋದ್ವಿ. ಡಿನ್ನರಿಗೂ ಕೂಡ ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ಗೆ ತುಂಬಾ ಆಪ್ಷನ್ ಇತ್ತು. ಹಾಗೆ ಫುಡ್ ತುಂಬಾ ಚೆನ್ನಾಗಿ. ಇವತ್ತಿನ ಸ್ಟೋರಿಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನಾಯಿತು ಅನ್ನೋದನ್ನ ನೆಕ್ಸ್ಟ್ ಸ್ಟೋರಿಯಲ್ಲಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.